ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್. ಇವತ್ತು ನೋಡ್ರಿ ಆರೆಂಜ್ ಕಲರ್ ಐತಿ, ಬಟ್ ಅಷ್ಟೇ ಸೂಟೇಬಲ್ ಐತಿ ನೋಡ್ರಿ. ಜಸ್ಟ್ ಪಲ್ಲು ಅಷ್ಟೇ ಬಂದೈತಿ. ಇದೇ ಐತಿ, ಇದೇ ಹಾಕೊಂಡಿನಿ. ಬರೀ ಟೈಮ್ ಬಂದು 5 ಗಂಟೆಗೆ ಅದ, ಪೂಜಾಕ್ಕೆ ಹೊಂಟಿವಿ. ತಗೊಂಡಿನಿ ಪೂಜಾ ಸಾಮಾನ. ಬರೀ ಹೋಗಿ ಮತ್ತು ಹೊರಗೆ ಗಂಟೆ ನಿಂತಾರ. 7 ದಿನ ನೋಡ್ರಿ ಆರೆಂಜ್ ಕಲರ್ ಇತ್ತಲ್ಲ, ಹಂಗೆ ಆರೆಂಜ್ ಕಲರ್ ಹಾಕೊಂಡು ಹೊಂಟಿವಿ ನೋಡ್ರಿ. ಈಗ ಅಲ್ಲಿ ಒಂದು 3 ದಿನ ಗ್ಯಾಪ್ ಆಯ್ತು ನೋಡಿ. ಆ್ಯಕ್ಚುಲಿ 9 ದಿನ ಆಗತ್ತೆ ಅಂದ್ಕೊಂಡಿವಿ. ಈ ಸಲ 11 ಪೂಜೆ ಇರೋದಕ್ಕೆ ನಾ ಕಡೆ 3 ದಿನ ಹೋಗೋದಕ್ಕೆ ಎಲ್ಲ ಇದು ಆಯ್ತು ನೋಡ್ರಿ. ಬಂದು ನೋಡ್ರಿ ಬಂದಿದ್ದೀವಿ ಗುಡಕ್ಕೆ. ಇಲ್ಲೆಲ್ಲ ಹಿಂದೆ ಸೈಡೆಲ್ಲ ಫುಲ್ ಇದು ಐತಿ. ಒಂದೊಂದು ಸಲ ನೋಡ್ರಿ ಮುಂದಿನ ಸೈಡ್ ಮಾಡಕ್ಕೆ ಬಂದಿರ್ತೀವಿ. ಇಲ್ಲಿ ಒಳಗಡೆ ಎಂಟ್ರಿ ಯಾಕೆ ಆಗಂಗಿಲ್ಲ ನೋಡ್ರಿ, ಫುಲ್ ರೌಂಡ್ ಆಗುತ್ತಲ್ಲ, ಹಾಗಾಗಿ ಇಲ್ಲಷ್ಟೇ ಮುಂದಷ್ಟೇ ಮಾಡಿಬಿಡ್ತೀವಿ. ಇಲ್ಲಾಂದ್ರೆ ಹಿಂದೆ ಮಾಡ್ತೀವಿ. ನಾ ಆಲ್ಮೋಸ್ಟ್ ಅಲ್ಲಿ ಹಿಂದೆ ಮಾಡಿ ನೋಡ್ರಿ, ಯಾಕಂದ್ರೆ ಮುಂದೆ ಆಗಕ್ಕೆ ಇಲ್ಲಿ ಉಡಿ ತುಂಬಕ್ಕೆ ಜಾಗನೂ ಸಾಲಲ್ಲ, ಮತ್ತು ಭಾಳ ರಶ್ ಇರ್ತೈತಿ. ನಾವೇ ಲೇಟ್ ಬರೋರು. ಆ್ಯಕ್ಚುಲಿ 5 ಗಂಟೆ ಅಂದರೆ ಲೇಟ್ ನೋಡ್ರಿ. ಎಲ್ಲರೂ 3, 4 ಗಂಟೆ 5 ಗಂಟೆ ತನಕ ಬರ್ತಾರೆ. ಬಂದು ಇಲ್ಲಿ ಸುಮ್ಮನೆ ನಿಂದ್ರದಾಗತ್ತಂತೆ ನಾವು 5 ಗಂಟೆಗೆ ಬರ್ತೀವಿ ನೋಡಿಲ್ಲ. ಆಲ್ಮೋಸ್ಟ್ ಅಲ್ಲಿ ಪೂಜೆ ಮಾಡ್ತೀರಿ. ಈಗ ಅರ್ಶಿನ ಕುಂಕುಮ ಹಚ್ಚಕತ್ತಾರ. ನಾವು ಈಗ ಬಂದು ಪೂಜೆಗೆ ನಿಂತೀವಿ. ಅಲ್ಲೊಂದಿಷ್ಟು ಜನ ಅದರತ್ತ. ನಾನು ಪೂಜೆ ಮುಗಿಸ್ಕೊಂಬಂದೆ. ಬರೀ ಎಲ್ಲರಿಗೆ ಅರ್ಶಿನ ಕುಂಕುಮ ಹಾಕೊಡು ಅಂತ.
ಪೂಜೆ ಮುಗಿಸ್ಕೊಂಡು ಬಂದೆ ನೋಡ್ರಿ. ಬಂದು ಮನೆಗೆ ಹೊಂಟಿ ನೋಡ್ರಿ. ಬೆಳಗ್ಗೆ ರಂಗೋಲಿ ಹಾಕಿದ್ದೆ, ಕತ್ಲಿತ್ತು, ಅವಾಗೇನು ತೋರಿಸ್ಲಿಲ್ಲ ನೋಡ್ರಿ, ಏನು ಕಾಣಿಸಲಿಲ್ಲ ಅಂತ ಈಗ ತೋರ್ಸಾಕತ್ತೀನಿ. ಸಿಂಪಲ್ ಆಗಿ ರಂಗೋಲಿ ಹಾಕೊಂಡಿದ್ದೆ. ಈ ದೇವ್ರ ಪೂಜೆನೂ ಮುಗಿಸ್ಕೊಡ ನೋಡ್ರಿ. ಇವತ್ತೇನು ಸಂಡೇ ಇತ್ತು, ಏನು ತಿಕ್ಕಿಲ್ಲ, ನಾರ್ಮಲ್ ಆಗಿ ಪೂಜೆ ಮಾಡಿದೆ. ಟೈಮ್ ನೋಡ್ರಿ ತಿರುಗಿ ಎಷ್ಟು 7 ಗಂಟೆ ಆಯಿತು. ಬರೀ ಡ್ಯೂಟಿಗೆ ರೆಡಿ ಆಗೋ ಮತ್ತು ಇವತ್ತು 8ಕ್ಕೆ ಇರ್ತದೆ ಆ್ಯಕ್ಚುಲಿ. ಇನ್ನೊಂದು ಸ್ವಲ್ಪ ಟೈಮ್ ಆಯ್ತು ನೋಡ್ರಿ. ಹಂಗೆ ಹಿಂಗೆ ಸ್ವಲ್ಪ ಚಾದು ಕುಡ್ದೀವಿ ಅಂದ್ರೆ ಅಷ್ಟಾಗುತ್ತೆ ನೋಡ್ರಿ. ಪೂಜಾನ ಆಗೈತಿ. ನಮ್ಮ ಮನೆಯವ್ರು ಎದ್ದಾರ, ಅದಕ್ಕೆ ಒಂದು ಚಹಾ ಕಟ್ಟಿ ನೋಡ್ರಿ. ಮನೆಯವ್ರಿಗೆ ಶಿವ್ ಅದನ, ಶಿವ್ ನಾವು ನಮ್ಮ ಮನೆಯವ್ರು ಚಹಾ ಕುಡಿಬೇಕಾಗತ್ತೆ. ಮತ್ತು ಚಹಾ ಸೋಸು ಮತ್ತು ಡ್ಯೂಟಿಗೂ ರೆಡಿ ಅದ ನೋಡ್ರಿ. ಇವತ್ತೇನು ಸಂಡೇ ಐತಿ, ಹಾಗಾಗಿ ಎಫ್ರಾನೇನು ಹಾಕೊಳಂಗಿಲ್ಲ ನೋಡ್ರಿ. ಸಾರಿನೇ ಹಾಕೊಂಡು ಹೋಗ್ಬೇಕಂದೆ, ಬಟ್ ಕಂಫರ್ಟೇಬಲ್ ಆಗಲ್ಲ ನೋಡ್ರಿ. ಸಾರಿ ಹಾಕೊಂಡು ಇಲ್ಲೇ ಮೇಂಟೈನ್ ಮಾಡೋದಾಗಲ್ಲ, ಡ್ಯೂಟಿ ಮಾಡೋಕ್ಕಂದ್ರೆ ತೀರಾ ಆಗಂಗಿಲ್ಲ. ಬರೀ ಹೋಗು. ಮತ್ತು ಇವತ್ತೇನು ಸಂಡೇ 8 ಗಂಟೆಗೆ ಹೋಗಿ 12ವರೆಗೆ ಮುಗೀತು ನೋಡ್ರಿ. ಅಷ್ಟೇ 4.5 hour ಇರ್ತೈತಿ. ಹೋಗ್ಬರ್ತೀನಿ ಬಾಯ್. ಡ್ಯೂಟಿ ಮುಗಿಸ್ಕೊಂಡು ಬಂದೆ ನೋಡ್ರಿ. 12ವರೆಗೆ ಡ್ಯೂಟಿ ಮುಗೀತು, ಬಟ್ ಹಂಗೆ ಹಿಂಗೆ ಮಾಡಿ ಲೇಟ್ ಆಯ್ತು ನೋಡ್ರಿ. 1:30 ಆಯ್ತು ಬರ್ಬೇಕಾದ್ರೆ. ಚಾರ್ಜ್ ತೊಗೊಳೋರು ಬರಲಿಲ್ಲ ನೋಡ್ರಿ. ಬರೀ ಜಸ್ಟ್ ಬಂದೆ. ಹಾಗೆ ಬರುವಾಗ ಒಬ್ರಿಗೆ ಇಂಜೆಕ್ಷನ್ ಮಾಡೋಗ್ತವ್ರು, ಅವಾಗಿಂದ ಕಾಲ್ ಮಾಡಾಕತ್ತಾರೆ. ಅವ್ರಿಗೆ ಇಂಜೆಕ್ಷನ್ ಕೊಟ್ಬಿಟ್ಟು ಜಸ್ಟ್ ಮನೆಗೆ ಬಂದಿನಿ. ಬರೀ ಫ್ರೆಶ್ ಅಪ್ ಆಗ್ತೀನಿ. ಫಸ್ಟ್ ಬಂದು ನೋಡ್ರಿ ಆ್ಯಪಲ್ ಜ್ಯೂಸ್ ಮಾಡ್ಯಾವ ಮನೆಯಾಗೆ, ಮತ್ತೆ ಹೊರಗೆ ಅಂತೇಳಿ. ನಿನ್ನೆ ಹೊರಗೆ ನೋಡಿದ್ರಲ್ಲ, ಹೊರಗೆ ಜ್ಯೂಸ್ ಕುಡಿಯೋಕೆ ಹೋಗಿದ್ವಿ, ಒಂದು ಇಟ್ಟು ಚಲೋ ನಿಂತಿಲ್ಲ. ಅದಕ್ಕೆ ಇವತ್ತು ಮನೆಯಾಗೆ ಮಾಡ್ಯಾವ ನೋಡ್ರಿ ಹೋಮ್ ಮೇಡ್ ಜ್ಯೂಸ್. ಚಿನ್ನುಗ ನನಗೆ. ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಟೈಮ್ ನೋಡ್ರಿ ಎಷ್ಟು 7 ಗಂಟೆ ಆಯಿತು. ಮಧ್ಯಾಹ್ನ ಡ್ಯೂಟಿಯಿಂದ ಬಂದು ಒಂದು ಸ್ವಲ್ಪ ರೆಸ್ಟ್ ಮಾಡಿದೆ ನೋಡ್ರಿ. ರೆಸ್ಟ್ ಮಾಡಿ ಚಿನ್ನುಗೂ ಹೋಮ್ವರ್ಕ್ ಅದೆಲ್ಲ ಮಾಡಿಸಿದೆ. ಆಮೇಲೆ ಉಪವಾಸ ಒಂದು ಐತೆ ನೋಡಿ, ಊಟ ಏನು ಮಾಡಲಿಲ್ಲ. ಆ್ಯಪಲ್ ಜ್ಯೂಸ್ ಮಾಡಿದ್ವಿ. ಆ್ಯಪಲ್ ಜ್ಯೂಸ್ ಅಲ್ಲೇ ಕುಡಿದ್ವಿ ಮನೆಯೊಳಗೆ. ನಿನ್ನೆ ನೋಡ್ರಿ ಹೇಳಿದ್ನಲ್ಲ, ಸ್ಟಾರ್ ಜ್ಯೂಸ್ ಕುಡಿದು ಫುಲ್ ಕಹಿ ಅನ್ಸತ್ತೈತೆ ನೋಡೋದಕ್ಕೆ. ಸುಮ್ಮನಾಗೆ ಕುಡಿದ್ವಿ. ಬರೀ ಈಗ ನಮ್ಮ ಬಿಜಾಪುರ ಒಳಗೆ ನಾಡ್ದೇವಿ ಎಲ್ಲೆಲ್ಲಿ ಯಾವ ಥರ ಕುಣ್ಸ್ಯಾರ ಅಂತೇಳಿ ನಾನು ನೋಡೋಕೆ ಹೊಂಟಿ ನೋಡ್ರಿ. ಯಾಕಂದ್ರೆ ಸಂಡೇ ಇತ್ತು ಇವತ್ತು. ನಮ್ಮ ಮನೆಯವ್ರು ಫ್ರೀ ಇರ್ತಾರೆ, ನಾವು ಒಬ್ಬಕ್ಕೆ ಮತ್ತೆ ಆಗಂಗಿಲ್ಲ. ಅದಕ್ಕೆ ಅವ್ರಿಗೆ ಇವತ್ತು ಸಂಡೇ ಫ್ರೀ ಅದಾರ ಅಂತೇಳಿ ನಮ್ಮ ಮನೆಯವರು ನಾನು ಕೂಡಿ ಹೊಂಟೀವಿ. ಬರೀ ನಮ್ಮ ಬಿಜಾಪುರ ಒಳಗೆ ಎಲ್ಲೆಲ್ಲಿ ಯಾವ ಥರದ ನಾಡ್ದೇವಿ ಕುಣ್ಸ್ಯಾರ ಅಂತೇಳಿ ನಾವು ದರ್ಶನ ತೊಗೋತೀವಿ, ನಿಮಗೂ ದರ್ಶನ ಮಾಡಿಸ್ತೀವಿ ಅಂತ. ಎಸ್ಪೆಷಲಿ ನಮ್ದು ಶಾಪೇಟಿ ಒಳಗೆ, ಆಮೇಲೆ ಕಚ್ಚಿನಕಟ್ಟಿ ಕಾಲನಿ ಒಳಗೆ ಸ್ಪೆಷಲ್ ನೋಡ್ರಿ. ಅಲ್ಲೊಂಥರ ಸ್ಪೆಷಲಾಗಿ ಏನಾರು ಒಂದು ಥೀಮ್ ಮಾಡಿರ್ತಾರೆ. ಅಲ್ಲಿನೂ ಒಂದು ಸ್ವಲ್ಪ ಇದು ಇರ್ತೈತೆ ನೋಡ್ರಿ ಜಾಸ್ತಿ. ಅಲ್ಲೇ ಉಳ್ಕಿದ ಕಡೆ ನಾರ್ಮಲಾಗಿ ಕೂಡಿಸಿರ್ತಾರೆ. ಬರೀ ಹೋಗು ದೇವಿ ನೋಡಕ್ಕೆ. ಫಸ್ಟ್ ಸ್ಟಾರ್ಟಿಂಗ್ ನೋಡಿರಿ ಶಾಪೇಟಿಗೆ ಹೋಗ್ಬೇಕಂತ ಮಾಡೀವಿ. ಟೈಮು ಭಾಳ ಆಗಿತ್ತಲ್ಲ, ಹೆಂಗೋ ಲೇಟಾಗಿ ನಡೀತಿತ್ತು ನೋಡ್ರಿ. ಆಲ್ಮೋಸ್ಟ್ ಎಲ್ಲ 9 ಗಂಟೆ 10 ಗಂಟೆ 11 ಗಂಟೆಗೆ ಎಲ್ಲರೂ ಅಡ್ಡಾಡ್ತಿರ್ತಾರೆ ಮಾರ್ಕೆಟ್ನಾಗ. ಹಬ್ಬ ಅಂದರೆ ಯಾರೂ ಮಲ್ಕೊಂಡಿರಲ್ಲ ಜಲ್ದಿ. ಅದಕ್ಕೆ ಲೇಟ್ ಆದರೂ ಆಗಲಕ್ಕ ಹೋಗಿ ಬಂದ್ರೆ ಆಯಿತು. ಮತ್ತು ಉಳ್ಕಿದ ಆಗಂಗಿಲ್ಲ ನೋಡ್ರಿ. ಹೋಗ್ಬೇಕಂದ್ರೆ ನಂದು ಡ್ಯೂಟಿ ಇರ್ತೈತಿ. ಡ್ಯೂಟಿಯಿಂದ ಹೋಗ್ಬೇಕಾದ್ರೆ 9-9:30 ಆಗುತ್ತೆ. ಮತ್ತು ಆಫ್ಟರ್ನೂನ್ ಶಿಫ್ಟ್ ಇದ್ರೆ ಅವ್ರು ಫ್ರೀ ಇರೋಂಗಿಲ್ಲ ಮನೆಯವರು. ಹಾಗಾಗಿ ಸಂಡೇನೇ ನಾವು ಜಾಸ್ತಿ ಎಲ್ಲರೂ ಹೋಗ್ಬೇಕು ಅಂದ್ಕೊಂಡ್ವಿ. ದೇವರು ಆಮೇಲೆ ಗಣಪತಿ ನೋಡೋಕ್ಕಾಯ್ತು. ಲಾಸ್ಟ್ ಟೈಮ್ ಸಂಡೇನೇ ಹೋಗಿದ್ವಿ. ದೇವಿ ಇದ್ದಾಗೂ ನಾ ಆಲ್ಮೋಸ್ಟ್ ಅಲ್ಲೇ ನೋಡ್ರಿ ಸಂಡೇನೇ ಹೋಗೋದಾಗತ್ತೆ ಅಂತೇಳಿ ಇವತ್ತು ಬಂದ್ವಿ. ಬಂದು ನೋಡ್ರಿ ಬಸವೇಶ್ವರ ಆದಿಶಕ್ತಿ ತರುಣ ಮಂಡಳಿ.
ಸೇಮ್ ಕಲ್ಲೊಳಗೆ ಮಾಡ್ದಂಗೆ ನೋಡಿರ್ಲ ಸೇಮ್ ಈ ಡೆಕೋರೇಷನ್ ಚಲೋ ಮಾಡೈತಿ ಹಾಂ ಎಲ್ಲ ಕಡೆ ಹೋಗಿ ನೋಡ್ರಿ ದೇವಿದ ನೋಡ್ಕೊಂಬಂದು ಎಲ್ಲ ಕಡೆ ಮಸ್ತ್ ಇದು ನೋಡ್ರಿ ಒಂದು ಕೆಲವೊಂದಷ್ಟೇ ಸಣ್ಣ ಸಣ್ಣ ದೇವಿ ಕಡೆ ಹೋಗಿ ನೋಡ್ರಿ ಟೈಮ್ ಆಗಿತ್ತು ಅಂತೇಳಿ ಎಲ್ಲಿ ದೊಡ್ಡ ದೊಡ್ಡ ದೇವಿ ಅಷ್ಟೇ ಇವ್ರಿ ಶಾಪೇಟಿ ಆಮೇಲೆ ಇದಕ್ಕೆ ನೋಡ್ರಿ ರಾಮ ಮಂದಿರ ಹತ್ರ ಒಂದು ಶಿವಾಜಿ ಸರ್ಕಲ್ಗೆ ಹೋಗಿದ್ವಿ ಒಂದು 2-3-4 ದೇವಿ ನೋಡ್ಕೊಂಬಂದು ಎಲ್ಲ ಕಡೆ ಮಸ್ತ್ ಮಾಡ್ಸ್ಯಾರ ನಮಗೆ ಇಷ್ಟ ಆಗಿದೆ ಶಾಪೇಟಿ ದೇವಿ ನೋಡ್ರಿ ನಿಮಗೆ ಯಾವ್ದು ಇಷ್ಟ ಆಗಿದೆ ಅಂತೇಳಿ ಕಮೆಂಟ್ ಮಾಡಿರಿ ಯಾವ ದೇವಿ ಚಂದ ಮಾಡ್ಯಾರ ಅಂತೇಳಿ మరి ಏನರ ಪಳಾರ ಮಾಡೋ ಮತ್ತು ಉಪವಾಸ ಇತ್ತಲ್ಲ ವರದಕ್ಕಿ ಮಾಡೈತೆ ನೋಡಿ ವರದಕ್ಕಿ ಮತ್ತು ಜೊತೆ ಉಪವಾಸಕ್ಕೆ ಶೇಂಗಾ ಸಾಂಬಾರು ಮಾಡಿತ್ತು ತಿಂದೀವಿ ಇವತ್ತು ಬಿಗ್ ಬಾಸ್ ಒಂದು ಸ್ಟಾರ್ಟ್ ಆಗೈತೆ ನೋಡಿರಿ ಇವತ್ತು ಮಿಸ್ ಮಾಡ್ಕೊಂಡ್ವಿ ಯಾಕಂದ್ರೆ ದೇವಿ ನೋಡೋಕೆ ಹೋಗಿದ್ವಲ್ಲ ಹಾಗಾಗಿ ಬಿಗ್ ಬಾಸ್ ನೋಡೋದು ಮಿಸ್ ಮಾಡ್ಕೊಂಡು ಇವತ್ತು ರಿಪೀಟ್ ಹಚ್ಚೈತೆ ನೋಡಿರಿ ಬಿಗ್ ಬಾಸ್ ನೋಡು ಮರಿ ಬಿಗ್ ಬಾಸ್ ಟೈಮ್ ನೋಡಿರಿ 12 ಗಂಟೆ ಆಕತ್ತು ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಇವತ್ತು ನೋಡಿ ಇಲ್ಲಿಗೆ ಏನು ಮಾಡತ್ತೀನಿ ಇವತ್ತು ನೋಡಿ ಆಗಲೇ ಇಷ್ಟ ಆಗೈತಿ ಒಂದು ಲೈಕ್ ಕೊಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಗುಡ್ ನೈಟ್